ಅದು ಸ್ವಲ್ಪ ಚೆಂದಾಗಿದೆ ಅಳಲ್ಲ ಮೊದಲಿಗಿಂತ. ಯಾಕ ಮಕ್ಕರ್ ಮಾಡೋದು? ನಿಮ್ಮ ಹೆಂಡತಿ ಸಹ ಆಂಟಿ ಅಲ್ವಾ? ಹಾ, ನನ್ನಪ್ಪನ ಮನೆಯಲ್ಲಿ ಬಂದು ಈ ಸಾಹಸ ಮಾಡಿ ಒಂದು ಗಿಡದಲ್ಲಿ 2 ಬೊಂಡ ಇತ್ತು, ಅದಕ್ಕೆ ಈಗ 2 ಬೊಂಡ ತೆಗೆದು ಬಂದಾಯಿತು. ನಾನು ಭಾವನ ಹತ್ರದಿಂದ ಅರ್ಧ ಪಾಟೆ ಕುಡಿದೆ, ಈಗ ಇಲ್ಲಿಂದ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದಾರೆ. ಸೊ ನಾನು ಮತ್ತು ಗುಂಡು ಇವತ್ತು ಬಾಗಿ ಹೊರಟಿದ್ದೇವೆ, ಸುಮ್ಮನೆ ಈಗ ಒಂದು ಹೋಗಿ ಬರುವ ಅಂತ. ಸೊ ನಮಗೆ ಕೆಲವು ತಿಂಡಿ ಬೇಕಿತ್ತಿಲ್ಲ ನೋಡಿ, ಗುಂಡು ಬೆಳಿಗ್ಗೆ ಚಿಪ್ಸ್ ತಗೊಂಡು ಬರ್ತಾ ಇದ್ದಾರೆ. ಆನ್ ದಿ ವೇ ಹೋಗ್ತಾ ಇರುವಾಗ ಇಲ್ಲೊಂದು ಹೊಳ್ಳಾಸ್ ಕೆಫೆ ಅಂತ ಉಂಟು. ಸೊ ಅಲ್ಲಿ ನಾವು ತಿಂಡಿ ತಿನ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇವರು ಮೊದಲು ಇಲ್ದಾಯಿತು. ಸೊ ನಾವಿಲ್ಲಿಗ ತಿಂಡಿ ತಿನ್ನಲಿಕ್ಕೆ ಬಂದು ಕೂತಿದ್ದೇವೆ. ಗುಂಡು ಇಡ್ಲಿ ವಡೆ ಆರ್ಡ್ರ್ ಮಾಡಿದ್ದಾರೆ, ನಾನೊಂದು ಪಲಾವ್ ಆರ್ಡ್ರ್ ಮಾಡಿದ್ದೇನೆ. ಟೇಸ್ಟ್ ಹೇಗುಂಟು ಅಂತ ಮತ್ತೆ ಹೇಳ್ತೇನೆ. ನಾವು ಆರ್ಡ್ರ್ ಮಾಡಿದ ಪಲಾವ್ ಮತ್ತು ಇಡ್ಲಿ ವಡೆ ಬಂತು. ಸೊ ಗುಂಡು ಟೇಸ್ಟ್ ಮಾಡ್ತಾ ಇದ್ದಾರೆ. ನೀವು ತಿನ್ನಿ. ಮಂಗಳೂರಿಂದ ಹೊರಟೀಗ ಗುಂಡೆಗೆ ರೀಚ್ ಆಗಿ ಆಯಿತು. ಇಲ್ಲಿ ಗುಂಡು ನಾಯಿಗೊಂದು ಬಿಸ್ಕೆಟ್ ತಗೊಂಡು ಹಾಕಿದರು. ಅದರ ನಂತರದಲ್ಲಿ ಇನ್ನೂ ಭಾಗ್ಯ ಮನೆಗೆ ಹೋಗುದು. ನಾವು ಮಂಗಳೂರಿಂದ ಹೊರಟು ಗುಂಡಿಗೆ ಬಂದು ಸ್ವಲ್ಪ ಐಟಮ್ ಎಲ್ಲ ಪರ್ಚೇಸ್ ಮಾಡಲಿಕ್ಕಿತ್ತು. ಸೊ ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಈಗ ಮನೆಗೆ ಹೋಗ್ತಾ ಇದ್ದೇವೆ ನೋಡಿ. ಸೊ ಇನ್ನು ಸ್ವಲ್ಪ ದೂರದಲ್ಲಿ ನಾವು ನಮ್ಮ ಮನೆಯನ್ನು ರೀಚ್ ಆಗ್ತೇವೆ.
ಇದು ನಮ್ಮ ಊರಿನ ಹತ್ರ ಇರುವಂತಹ ಒಂದು ರೈಲ್ವೆ ಟ್ರ್ಯಾಕ್. ಇಲ್ಲಿ ಬ್ಯಾಂಗ್ಳೂರಿಂದ ಮಂಗಳೂರಿಗೆ, ಮಂಗಳೂರಿಂದ ಬ್ಯಾಂಗ್ಳೂರಿಗೆ ಹೋಗ್ಲಿಕ್ಕೆ ಆಗ್ತದೆ. ತಿಂಕು ಚಲ ಹೋ 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 ಓನ್ಯೋ ಓಂ ಬಂಗಲಿ ಇಂತ ಬಾಬ್ಲು ಚುಂಗಮ್ಮ ಕೊಚ್ಚಲೆ ಓ ತೇಬರ್ ತದಿ ನಾವು ಮನೆಗೆ ಬಂದು ನೀರು ದೋಸೆ, ಚಟ್ನಿ, ತಿಂಡಿ ಎಲ್ಲ ತಿಂದು ಈಗ ದನಗಳನ್ನು ಕರ್ಕೊಂಡು ಕಾಡಿಗೆ ಹೋಗ್ತಾ ಇದ್ದೇವೆ. ನಾನು ಹೇಳಿದ್ದೇನೆ ನೋಡಿ, ಗುಂಡು ಸಹ ಇದ್ದಾರೆ. ಅಪ್ಪ, ಹಣ್ಣು, ಆಮೇಲೆ ಅಮ್ಮು, ಮಂಗುಚ್ಚಿ, ಪುಟ್ಟಕ್ಕ, ಹಣ್ಣು ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಮೇಲೆ ಪೊನಸ್ ಆಗಿದೆ. ಪೊನಸ್ ಮೀನ್ಸ್ ಹಲಸಿನ ಹಣ್ಣು. ಟಿಂಕು ನೋಡಿ ಇವರದ್ದು ಫ್ರೆಂಡ್. ಇದು ಅವನು ಸಣ್ಣ ಇದ್ದಾಗಲೇ ಇವ್ರು ಬರ್ತಾ ಇದ್ರಲ್ಲ ಇಲ್ಲಿ, ಅಂದರೆ 4 ವರ್ಷದಿಂದ ಅವ್ರದ್ದು ಪರಿಚಯ ಉಂಟು ಅವನಿಗೆ. ಹಾಗೆ ನೋಡಿ. ಓಹೋ ಕಾಯ್ತೆ ಮಾಜೋ ಗೊತ್ತು ಕೊಣಚ ಮಾಜೋ ಮಾಜೋ. ಅಯ್ಯೋ ಅಯ್ಯೋ, ಇದು ಹಲಸಿನ ಹಣ್ಣು ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೊಟ್ಟ ಗಿಡ. ಅಪ್ಪ ನೆಟ್ಟದ್ದು ಇಲ್ಲಿ ನೋಡಿ. ಇದರೊಂದು 2-3 ಹಲಸಿನ ಹಣ್ಣಾಗಿದೆ. ನಾವೆಲ್ಲ ಡಿಗ್ರಿಯಲ್ಲಿದ್ದ ಟೈಮಲ್ಲಿ ನಮ್ಮದು ಹಲಸಿನ ಗಿಡ ಇತ್ತು ಇಲ್ಲಿ. ಸೊ ಈ ಥರ ಇಲ್ಲಿ ಟ್ರಂಚ್ ತೆಗೆಯುವ ಸಂದರ್ಭದಲ್ಲಿ ಏನಾಯಿತು, ಆನೆ ಬರ್ತದೆ ಅಂತ ಹೇಳಿ ಟ್ರಂಚ್ ತೆಗೆದು ಕೊಟ್ಟಿದ್ದಾರೆ. ಹಾಗೆ ತೆಗೆಯುವಾಗ ಏನಾಯಿತು, ನಮ್ಮ ಗಿಡಗಳನ್ನು ಕಟ್ ಮಾಡಿ ಹಾಕಿದರು. JCBಯಲ್ಲೆಲ್ಲ ನೂಕಿ ಹಾಕಿದರು. ಹಾಗೆ ನಮಗೆ ಹೊಸ ಗಿಡವನ್ನು ತಂದು ಕೊಟ್ಟದ್ದು ಫಾರೆಸ್ಟ್ರು. ಸೊ ಹಾಗಾಗಿ ಇದನ್ನು ನೆಟ್ಟು ಈಗ ಅದರಲ್ಲಿ ಹಲಸಿನ ಹಣ್ಣಾಗಿದೆ. ನಾನೊಂದು ಕಾಲದಲ್ಲಿ ಇಲ್ಲಿ ಡೈಲಿ ಏನು ಮಾಡ್ತಿದ್ದೆ, ದನಗಳನ್ನು ಕರ್ಕೊಂಡು ಹೋಗ್ತಿದ್ದೆ, ಸ್ಕೂಲಿಗೆ ಹೋಗ್ತಿದ್ದೆ ಈ ರಸ್ತೆಯಲ್ಲೆಲ್ಲ. ಸೊ ಈಗೆಲ್ಲ ಹೋಗಲಿಕ್ಕಿಲ್ಲ, ಈಗ ಸಿಟಿಯಲ್ಲಿ ಏನಿದ್ರು. ಸೊ ಇಲ್ಲಿ ಹೋಗೋದೇ ಒಂದು ಥರ ಖುಷಿ ನೋಡಿ. ನನ್ನ ಟಿಂಕಿಸ್ ನನ್ನ ಜೊತೆಯಲ್ಲಿ ಕೂರ ಇದ್ದಾನೆ, ಒಟ್ಟಿಗೆ ಹೋಗ್ತಾ ಇದ್ದೇವೆ. ಈ ಜನ ನೋಡಿ ಅಪ್ಪನೊಟ್ಟಿಗೆ ಹೋಗ್ತಾ ಇದ್ದಾರೆ. ಇವಳು ನೋಡಿ, ಇವಳು ಸಹ ಬಂದಿದ್ದಾಳೆ. ಪಾಪ ಕೆಲಸ ಮಾಡಿ 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 ಸಪುರಾಗಿದ್ದಾಳೆ. ಅದು ಸ್ವಲ್ಪ ಚೆಂದಾಗಿದ್ದಾಳಲ್ಲ ಮೊದಲಿಗಿಂತ. ಯಾಕ ಮಕ್ಕರ್ ಮಾಡೋದು? ನಿಮ್ಮ ಹೆಂಡತಿ ಸಹ ಆಂಟಿಯೇ ಅಲ್ವಾ? ಇವಳು ನೋಡಿ ದನವನ್ನು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ಮೋಸ್ಟ್ಲಿ ನದಿ ಹತ್ರ ಕಟ್ಟಿ ಹಾಕ್ತಾರೆ ಇವತ್ತು. ಅಪ್ಪ ಸಹ ಇದ್ದಾರೆ ಒಟ್ಟಿಗೆ. ಅಪ್ಪ ಇಲ್ಲಿ ಗೊತ್ತದ್ದು ಅಪ್ಪನೊಟ್ಟಿಗೆ. ಸೊ ನಾವಿವಾಗ ಇಲ್ಲಿ ಬಚಾವ್ ಮಾಡ್ಲಿಕ್ಕೆ ಉಂಟು. ಇದನ್ನೆಲ್ಲ ರಾಶಿ ಮಾಡಿ ಮನೆಗೆ ತಗೊಂಡು ಹೋಗೋದು.
ಬರ್ತಾಳೆ, ಕೆಳಗೆ ಇಳಿತಾಳೆ, ಅಂದ್ರೆ ಕಲ್ಲಿಗೆ ಇಳಿಲಿಕ್ಕೆ ಆಗುದಿಲ್ಲ ಅಂತ. ನಾವಿಲ್ಲಿ ದನಗಳನ್ನು ಕರ್ಕೊಂಡು ಬಂದಾಗ ಮಮತನ ಅಪ್ಪ ಸಿಕ್ಕಿದ್ರು. ಹಾಗೆ ಅನ್ನು ನೋಡಿ ಅಲ್ಲಿ ದನಗಳನ್ನು ಕ್ರಾಸ್ ಮಾಡಿಸ್ತಾ ಇದ್ದಾರೆ. ಇವರದ್ದು ಪರಿಚಯ ಎಲ್ಲರಿಗೂ ಇರ್ಬೋದು, ಸುಬ್ರಹ್ಮಣ್ಯದ ಮೋಚನ ಫ್ಯಾನ್ಸಿಯವರು. ಸೊ ಅವರಿಲ್ಲಿ ಬಂದಿದ್ದಾರೆ, ಏನೋ ಕೆಲಸದ ಮೇಲೆ ನದಿಗೆ ಬಂದಿದ್ದಾರೆ. ಇನ್ನು ಇಲ್ಲಿ ಯಾವುದೋ ಒಂದು ಹಣ್ಣು ಉಂಟು ಹೇಳಿದ್ಲು, ಎಂಥ ಹೆಸರನ್ನು? ನಾನೇಲಿ ಮೊನ್ನೆಯಿಂದ ನೋಡ್ತಿದ್ಯಲ್ಲ, ಅವಳು ಸಹ ವ್ಲಾಗಲ್ಲಿ ಅವಳದ್ರಲ್ಲಿ ಹಾಕ್ತಾ ಇದ್ಲು. ಅದು ಯಾವ ಹಣ್ಣು ನಂಗೆ ಗೊತ್ತಿಲ್ಲ, ನಾನು ಇಲ್ಲೇ ಇದ್ದು. ಇಲ್ಲುಂಟು ನೋಡಿ, ಇಷ್ಟೇ ಇರುದಾ? ಇನ್ನು ಇಲ್ಲಿ ಜೊಂಗೆ ಉಂಟು. ಹಾಂ, ಆ್ಯಕ್ಚುಲಿ ಇದು ಹಣ್ಣನ್ನು ತಿನ್ಲಿಕ್ಕೆ ಆಗ್ತದಂತೆ. ನಾವು ಇಷ್ಟು ವರ್ಷ ಇಲ್ಲೇ ಹುಟ್ಟಿ ಬೆಳೆದ್ರು ಸಹ ತಿನ್ನಲಿಲ್ಲ. ಅಪ್ಪ ಹೇಳಿದ್ದು, ನಿಮಗೆ ಅಂತ ಅಷ್ಟು ಆಸೆ, ನಿಮಗೆ ಊಟ ಇಲ್ವಾ ತಿನ್ಲಿಕ್ಕೆ, ಅದನ್ನು ತಿನ್ಬೇಕಾ ಅಂತ ಹೇಳಿ ಕೊಡ್ಲಿಲ್ಲ ಅಂತೆ ನಮಗೆ. ಯಬ್ಬೋ, ಬೇರೆ ಎಲ್ಲಾದರೂ ಉಂಟಾ? ಒಂದು ನಿಮಿಷ, ಇಲ್ಲಿ ನೋಡಿ, ಇಲ್ಲಿ ಒಂದು ಕಡೆ ಉಂಟು, ಚಂದ ಉಂಟಲ್ಲ. ಹಾಂ, ಇದೊಂದು ಹುಲ್ಲು ನಾರ್ತ್ ಭಾರತದಲ್ಲಿ ಇರ್ತದೆ, ಉತ್ತರ ಭಾರತದಲ್ಲಿ. ಸೊ ಇದರಲ್ಲಿ ಅಂದರೆ ಉತ್ತರ ಭಾರತದಲ್ಲಿ ಇದರದ್ದು ಡಿಶ್ ಮಾಡ್ತಾರೆ, ಡಿಶ್ ಮಾಡ್ತಾರೆ. ಸೊ ಹೀಗಿರ್ತದೆ ನೋಡಿ. ಸೊ ಉತ್ತರಾಖಂಡವರು ಸಹ ಮಾಡ್ತಾರೆ, ಕರೆಕ್ಟ್. ನನ್ನ ಮಾಮಿ ಸಹ ಅಲ್ಲಿಯವರಲ್ವಾ, ಸೊ ಮಾಮಿಗೆ ಅದು ಮಾಡಿ ಇದರದ್ದು ಪದಾರ್ಥ ಎಲ್ಲ ಮಾಡಿ ಗೊತ್ತುಂಟು. ಹಾಗೆ ಅವರು ಇದನ್ನು ತಗೊಂಬ ಅಂತ ಹೇಳ್ತಾ ಇದ್ರು ಲಾಸ್ಟ್ ಟೈಮ್ ಬಂದಾಗ. ನೋಡಿ ಈ ಥರ ಇರ್ತದೆ. ಸೊ ಹೇಗೆ ಪದಾರ್ಥ ಮಾಡ್ತಾರೆ ಗೊತ್ತಿಲ್ಲ, ಈ ಸಲ ಹೋಗುವಾಗ ತಗೊಂಡು ಹೋಗಬೇಕು. ಹೇಳಿದ್ರು ಒಳ್ಳೇದಾಗ್ತದೆ ಪಲ್ಯ ಮಾಡಲಿಕ್ಕೆ ಅಂತ ಹೇಳಿ, ನಾನು ಇಲ್ಲಿ ತನಕ ಟ್ರೈ ಮಾಡಲಿಲ್ಲ. ನಮಗೆ ಆಗಲಿಕ್ಕಿಲ್ಲ, ಗೊತ್ತಿಲ್ಲ ಅಲ್ಲ ತಿಂದು. ನೋಡ, ನಾನು ತಗೊಂಡು ಹೋಗ್ತೇನೆ, ಮಾಮಿ ಮಾಡಲಿ ಹಾಗೆ. ತೋಟದಲ್ಲಿ ಉಂಟು, ಮತ್ತೆ ಅಲ್ಲಿ ಕೆಳಗೆ ತೋಟದಲ್ಲಿ ಕೆಳಗಡೆ ಉಂಟು, ಅದನ್ನೆಲ್ಲ ಸೇರಿಸಿ ಒಂದು ಕಟ್ಟ ಮಾಡಿ ತಗೊಂಡು ಹೋಗು. ಹಾಂ, ಓಕೆ. ಹೇಗೂ ತಂದ ಐಸ್ ಕ್ಯೂಬ್ ಉಂಟಲ್ಲ, ಅದರಲ್ಲಿ ಹಾಕಿಡುವ ಈಗ, ಬಾಡಿ ಹೋಗ್ತದೆ ಅಂತಾದರೆ. ನೋಡಿ, ಆಗ ತೋರಿಸಿ ಇಲ್ಲೆಲ್ಲ ಬಜವಿತ್ತಲ್ಲ, ಅದನ್ನೆಲ್ಲ ರಾಶಿ ಮಾಡಿದ್ವಿ ನೋಡಿ, ಇಷ್ಟ ಆಯಿತು. ಸೊ ಈಗ ಇಲ್ಲಿ ಅನ್ನು ಬಳ್ಳಿ ಇಡ್ತಾ ಇದ್ದಾಳೆ. ಈ ಥರ ಬಳ್ಳಿ ಇಟ್ಟು ಇದರ ಮೇಲೆ ರಾಶಿ ಮಾಡಿ ಇಟ್ಟು ಮನೆಗೆ ತಗೊಂಡು ಹೋಗೋದು. ಅವಳದನ್ನು ಗಡಿ ಕಟ್ತಾಳೆ. ಇದು ಚಿಕ್ಕದಿಂದ ಸಹ ಚೊರೆ ಕಟ್ಟುದು. ಮಜಾವು ಕೊಂಡೋಗ್ತಿದ್ದಾರೆ ಅಕ್ಕ, ಬಾವ ಎದುರಿಂದ ಹೋಗ್ತಿದ್ದಾರೆ. ಟಿಂಕಿ ಸಹ ಇದ್ದಾನೆ ನೋಡಿ.
ನನ್ನಪ್ಪನ ಮನೆಯಲ್ಲಿ ಬಂದು ಈ ಸಾಹಸ ಮಾಡಿ ಒಂದು ಗಿಡದಲ್ಲಿ 2 ಬೊಂಡ ಇತ್ತು, ಅದಕ್ಕೆ ಈಗ 2 ಬೊಂಡ ತೆಗೆದು ಬಂದಾಯಿತು. ನಾನು ಭಾವನ ಹತ್ರದಿಂದ ಅರ್ಧ ಪಾಟೆ ಕುಡ್ದೆ, ಈಗ ಇಲ್ಲಿಂದ ಇವ್ರು ನೋಡಿ 3 ಇಲ್ಲಿ ಬೊಂಡದ ನೀರಿಗೆ ಪರಡುದು. ಒಂದು ಇದು ಸಹ ಇವರೆರಡು. ಸುಗುಂಡು ಇನ್ನೊಂದನ್ನು ತಗೊಂಡು ಹೋದ್ರು. ಇದರಲ್ಲಿ ಇಷ್ಟೇ ನೀರು. ಈಗ ಮತ್ತೆ ಅರ್ಧ ಪಾಠ ಕುಡ್ದವ್ರು ಯಾರೀಗ? ಅವ್ರು ಅರ್ಧ ಪಾಠ ಕೊಡ್ಲಿಲ್ಲ, ಈಗ ಇಷ್ಟೇ ಖಾಲಿ ಕೊಟ್ಟದ್ದು ಲೀಟರ್ ಬೊಂಡದಲ್ಲಿ ಇಷ್ಟೇ. ಅದು 2 ಬುಕ್ಲಿ ಕುಡಿಯೋಷ್ಟರಲ್ಲಿ ಹೋಯ್ತು.